ನೀವು ನೋಡ್ತಾ ಇದ್ದೀರಾ ಇಮ್ಮಡಿ ಪುಲಕೇಶಿ ಕನ್ನಡ ಯೂಟ್ಯೂಬ್ ಚಾನಲ್. ಐ ಎಮ್ ಯುವರ್ ವಾಣಿ ಆಫ್ ಓ. ಇವತ್ತಿನ ದಿವಸ ನಾವು ಗಾದೆ ಮತ್ತು ವಿವರಣೆ, ಗಾದೆ ಮಾತುಗಳ ವಿವರಣೆ. ಮೊದಲನೇದಾಗಿ ನಾವು ಗಾದೆ ಮಾತುಗಳನ್ನು ನೋಡೋಣ. ನೀವಿನ್ನು ನಮ್ಮ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗಾದೆ ಮಾತುಗಳನ್ನು ಮೊದಲನೇದಾಗಿ ನೋಡೋಣ. ಗಾದೆ ಮಾತುಗಳು. ಫಸ್ಟ್ ಒನ್, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. ಸೆಕೆಂಡ್ ಒನ್, ಕೈ ಕೆಸರಾದರೆ ಬಾಯಿ ಮೊಸರು. ಥರ್ಡ್ ಒನ್, ಕುಣಿಯಲು ಬಾರದವಳು ನೆಲ ಡೊಂಕಂದಳಂತೆ. ಥರ್ಡ್ ಒನ್, ಮಾಡಿದ್ದುಣ್ಣು ಮಾರಾಯ. ಫಿಫ್ತ್ ಒನ್, ತಾಳಿದವನು ಬಾಳೆಹಣ್ಣು. ಸಿಕ್ಸ್ತ್ ಒನ್, ಅತಿ ಆಸೆ ಗತಿಕೇಡು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ದೂರದ ಬೆಟ್ಟ ನುಣ್ಣಗೆ, ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ. ದ ಸೆಕೆಂಡ್ ಒನ್, ಎರಡನೇ ಮೇನಲ್ಲಿ ನೋಡ್ರಿ. ಎರಡನೇ ಮೇನಲ್ಲಿ ಗಾದೆಗಳ ವಿವರಣೆ ಅಥವಾ ಗಾದೆ ಮಾತುಗಳ ನೋಡ್ರಿ. ಇಲ್ಲಿ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. ನೋಡೋಣ. ಗಿಡ ಚಿಕ್ಕದಾಗಿರುವಾಗಲೇ ಅದನ್ನು ಯಾವ ರೀತಿ, ಯಾವ ದಿಕ್ಕಿನ ಕಡೆಗೆ ಬೆಳೆಸಬೇಕು, ಅದಕ್ಕೆ ಅನುಗುಣವಾಗಿ ನಾವು ಅದನ್ನು ಬೆಳೆಸಲು ಸಾಧ್ಯವಾಗುತ್ತದೆ. ಅದು ಮರವಾಗಿ ಬಲಿತ ನಂತರ ಸಾಧ್ಯವಾಗುವುದಿಲ್ಲ. ಬಾಲ್ಯದಲ್ಲಿ ಮಕ್ಕಳನ್ನು ಯಾವ ರೀತಿಯಾದರೂ ತಿದ್ದಿ ಸರಿಪಡಿಸಬಹುದು, ಆದರೆ ಅವರು ದೊಡ್ಡವರಾದ ಮೇಲೆ ಅದು ಸಾಧ್ಯವಾಗುವುದಿಲ್ಲ. ಜೀವನದಲ್ಲಿ ಯಾವುದನ್ನೇ ಆಗಲಿ ಅದು ಚಿಕ್ಕದಿರುವಾಗಲೇ, ಅಂದರೆ ಆರಂಭಿಕ ಹಂತದಲ್ಲಿ ಇರುವಾಗ ಮಾತ್ರವಷ್ಟೇ ಅದನ್ನು ನಮ್ಮ ಇಷ್ಟ ಬಂದಂತೆ ತಿದ್ದಿ ಸರಿಪಡಿಸಲು ಸಾಧ್ಯವಾಗುವುದು. ಬಲಿತ ನಂತರ ಅದನ್ನು ತಿದ್ದಲು ಹೋದರೆ ಮುರಿದು ಹೋಗುತ್ತದೆ ಹೊರತು ಸರಿ ಹೋಗುವುದಿಲ್ಲ. ಸೆಕೆಂಡ್ ಒಂದು, ಕೈ ಕೆಸರಾದರೆ ಬಾಯಿ ಮೊಸರು. ಕಷ್ಟಪಟ್ಟು ದುಡಿದರೆ ಮಾತ್ರ ಉತ್ತಮ ಫಲವನ್ನು ಕಾಣಬಹುದು. ಕಷ್ಟಪಟ್ಟರೆ ಯಾವುದೇ ಕೆಲಸವನ್ನು ಹಗುರವಾಗಿ ಮುಗಿಸಿ ಜಯ ಗಳಿಸಬಹುದು. ಥರ್ಡ್ ಒನ್, ಕುಣಿಯಲು ಬಾರದವಳು ನೆಲ ಡೊಂಕಂದಳಂತೆ. ವಿವರಣೆ. ಕೆಲವರು ತಮ್ಮ ಕೈಲಿ ಮಾಡಲು ಸಾಧ್ಯವಾಗದ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳಲು ಅವಮಾನವೆಂಬಂತೆ ಭಾವಿಸಿ ತಮ್ಮ ಅಸಮರ್ಥತೆಗೆ ಮತ್ಯಾವುದೋ ಒಂದು ಕಾರಣವನ್ನು ಹೇಳಿ ನುಣುಚಿಕೊಳ್ಳುತ್ತಿರುತ್ತಾರೆ. ಅಂಥ ವ್ಯಕ್ತಿಗಳು ತಮ್ಮ ನಿಶ್ಚಯತೆಯನ್ನು ತಾವು ಗುರುತಿಸದೇ ಇರುವುದರ ಜೊತೆಗೆ ತಮ್ಮ ಅಸಮರ್ಥತೆಯನ್ನು ಮುಚ್ಚಿಕೊಳ್ಳಲು ಮತ್ಯಾವುದೋ ಒಂದು ಕುಂಟು ನೆಪವನ್ನು ಹೇಳುತ್ತಾರೆ. ಇನ್ನೊಂದು ಗಾದೆ ಮಾತುಗಳು. ಮಾಡಿದ್ದುಣ್ಣು ಮಾರಾಯ. ವಿವರಣೆ. ಮಾಡಿದ್ದು ಉಣ್ಣುವುದು ಎಂದರೆ ಕೇವಲ ನಾವು ತಯಾರಿಸಿದ ಅಡುಗೆ ಸೇವಿಸುವುದು ಎಂಬ ಅರ್ಥ ಮಾತ್ರವಲ್ಲ, ನಾವು ಮಾಡಿದ ಕಾರ್ಯಕ್ಕೆ ತಕ್ಕ ಪ್ರತಿಫಲ ಪಡೆಯುತ್ತೇವೆ ಎಂದು ಅರ್ಥ. ಒಳ್ಳೆಯ ಕಾರ್ಯ ಮಾಡಿದರೆ ಒಳ್ಳೆಯ ಪ್ರತಿಫಲ ದೊರೆಯುತ್ತದೆ, ಕೆಟ್ಟ ಕಾರ್ಯ ಮಾಡಿದರೆ ಕೆಟ್ಟ ಪ್ರತಿಫಲ ದೊರೆಯುತ್ತದೆ. ದಾನ, ಧರ್ಮ ಮುಂತಾದ ಕಾರ್ಯಗಳಿಂದ ಗೌರವ, ಆಧಾರಗಳು ದೊರೆಯುತ್ತವೆ. ಕಳ್ಳತನ, ಮೋಸ ಮಾಡುವುದರಿಂದ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಬಿತ್ತಿದ್ದನ್ನೇ ಬೆಳೆಯುತ್ತೇವೆ ಎಂಬುದು ಇದೇ ಅರ್ಥವನ್ನು ನೀಡುತ್ತದೆ. ಇನ್ನೊಂದು ಗಾದೆ ಮಾತಾದ ತಾಳಿದವನು ಬಾಳೆಹಣ್ಣು. ತಾಳ್ಮೆಗೆ ಅಪಾರವಾದ ಶಕ್ತಿ ಇದೆ ಎಂಬ ಸತ್ಯ ಸಂಗತಿಯನ್ನು ಈ ಗಾದೆ ತಿಳಿಸುತ್ತದೆ.
ಆತುರ ಪಡುವುದರಿಂದ ಆತುರವಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಯಾವ ಪ್ರಯೋಜನವೂ ಬೀರುವುದಿಲ್ಲ. ಶಾಂತಿಯಿಂದ ವ್ಯವಹರಿಸಿದವರಿಗೆ ಮಾತ್ರವೇ ಸುಖ, ವಿಜಯ, ಪ್ರಗತಿಗಳು ಪ್ರಾಪ್ತವಾಗುವುದು. ಆದರೆ ಹಾಗೆಂದು ಸೋಂಬೇರಿ ಆಗಬೇಕೆಂದಲ್ಲ ಎಂಬುದು ಇದರ ಅರ್ಥ. ಯಾವ ವಿಚಾರಕ್ಕೂ ಆತುರ ಪಡದೆ ಸಮಾಧಾನವಾಗಿ ವ್ಯವಹರಿಸಿದರೆ ಸುಖ, ಸಂತೋಷ, ವಿಜಯ ಪ್ರಾಪ್ತವಾಗುತ್ತದೆ ಎಂದು ಇದರ ಅರ್ಥ. ಇನ್ನೊಂದು ಗಾದೆ ಮಾತು, ಅತಿ ಆಸೆ ಗತಿಗೇಡು. ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ಅತಿ ಆಸೆ ಇರಬಾರದು. ತನ್ನ ಮಿತಿಗೆ ಮತ್ತು ಅವಶ್ಯಕತೆಗಳಿಗಾಗಿ ಆಸೆಯನ್ನು ಹೊಂದಿದರೆ ಅದು ತಪ್ಪೆನಿಸುವುದಿಲ್ಲ. ಅತಿ ಆಸೆ ಒಳ್ಳೆಯದಲ್ಲ. ಅತಿ ಆಸೆ ಮನುಷ್ಯನನ್ನು ಕೆಟ್ಟ ಕಾರ್ಯಗಳೇ ಪ್ರೇರೇಪಿಸುತ್ತದೆ. ಇದರಿಂದ ಮನುಷ್ಯತ್ವ ಕಳೆದುಕೊಳ್ಳುತ್ತಾರೆ. ತಮ್ಮ ಆಸೆಯನ್ನು ಪೂರೈಸಿಕೊಳ್ಳಲು ಅಡ್ಡದಾರಿ ಇಡುತ್ತಾರೆ. ಇದರಿಂದ ನಮ್ಮ ಗೌರವ ನಾಶವಾಗುತ್ತದೆ. ಇನ್ನೊಂದು ಗಾದೆ ಮಾತು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ವಿವರಣೆ: ಮನುಷ್ಯ ಬದುಕುವುದಕ್ಕೆ ತಿನ್ನಬೇಕು ಹೊರತು ತಿನ್ನುವುದಕ್ಕಾಗಿ ಅಲ್ಲ. ಆಹಾರವನ್ನು ಎಷ್ಟು ಹೇಗೆ ತಿನ್ನಬೇಕೆಂದು ತಿಳಿದು ತಿನ್ನಬೇಕು. ಮಿತಿಮೀರಿ ತಿಂದರೆ ಅಜೀರ್ಣ, ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಮಿತವಾಗಿ ಹಾಗೂ ಕಾಲಕ್ಕೆ ತಕ್ಕಂತಹ ಆಹಾರ ತಿಂದರೆ ಆರೋಗ್ಯ ವೃದ್ಧಿ. ಹಾಗೆಯೇ ಮಾತಿನ ಮಹತ್ವವನ್ನು ತಿಳಿದವರು ಮಾತು ಆಡಿದರೆ ಹೋಯಿತು ಮತ್ತು ಒಡೆದರೆ ಹೋಯಿತು ಎಂದು ಹೇಳಿದ್ದಾರೆ. ಮಾತಿನಲ್ಲಿ ಹಿತ ಮಿತ ನಿಯಂತ್ರಣವಿರಬೇಕು. ಎಲ್ಲಿ ಹೇಗೆ ಮಾತನಾಡಬೇಕೆಂದು ತಿಳಿದು ಆಡಬೇಕು. ನಿರಂತರವಾಗಿ ಜೀವಿಸಲು ಸಮಸ್ಯೆ ಉಂಟಾಗದಂತೆ ಇರಲು ವಿವೇಕವಿರಬೇಕು. ಸಮಸ್ಯೆ ಉಂಟಾದ ಮೇಲೆ ನಿವಾರಿಸಲು ಯತ್ನಿಸುವುದಕ್ಕಿಂತ ಮೊದಲೇ ಮುಂಜಾಗ್ರತೆ ವಹಿಸುವುದು ಲೇಸು. ಊಟ ಮತ್ತು ಮಾತುಗಳು ಇದಕ್ಕೆ ಅನ್ವಯವಾಗುತ್ತದೆ. ಧನ್ಯವಾದಗಳು. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.